ಅವತಾರಗಳ ಬಗ್ಗೆ ಗೊತ್ತು, ಆದರೆ ಮನುಷ್ಯನ ದೇಹ ಮತ್ತು ಕುದುರೆಯ ಮುಖ ಇರುವ ಹಯಗ್ರೀವ ಅವತಾರದ ಬಗ್ಗೆ ನಿಮಗೆ ಗೊತ್ತಾ? ಇದು ಕೇವಲ ಅವತಾರ ಅಲ್ಲ, ಇದು ಜ್ಞಾನದ ಮೂಲ. ಯಾಕೆ ವಿಷ್ಣು ಈ ವಿಚಿತ್ರ ರೂಪ ತಾಳಬೇಕಾಯ್ತು ಗೊತ್ತಾ? ಹಯಗ್ರೀವ ಎಂಬ ರಾಕ್ಷಸನಿದ್ದ. ಅವನು ದೇವಿಯಿಂದ ಒಂದು ವರ ಪಡೆದಿದ್ದ. ನನ್ನ ಸಾವು ಬಂದರೆ ಅದು ಕುದುರೆ ಮುಖ ಇರುವ ಮನುಷ್ಯನಿಂದಲೇ ಬರಬೇಕು ಅಂತ. ಯಾಕಂದ್ರೆ ಪ್ರಪಂಚದಲ್ಲಿ ಅಂತಹ ಪ್ರಾಣಿಯೇ ಇರಲಿಲ್ಲ. ಇದೇ ಅಹಂಕಾರದಿಂದ ಅವನು ವೇದಗಳನ್ನು ಕದ್ದು ಪಾತಾಳದಲ್ಲಿ ಬಚ್ಚಿಟ್ಟಾಗ ವಿಷ್ಣುವು ಹಯಗ್ರೀವನಾಗಿ ಬಂದು ಅವನನ್ನು ಸಂಹರಿಸಿ ಜ್ಞಾನವನ್ನು ರಕ್ಷಿಸಿದನು. ಕರ್ನಾಟಕದ ಉಡುಪಿಯ ಸೋದೆ ಮಠದಲ್ಲಿ ಒಂದು ಪವಾಡ ನಡೆದಿತ್ತು. ಶ್ರೀ ವಾದಿರಾಜ ತೀರ್ಥರು ದಿನಾ ದೇವರಿಗೆ ಕಡಲೆಬೇಳೆ ಮತ್ತು ಬೆಲ್ಲದಿಂದ ಮಾಡಿದ ಹಯಗ್ರೀವ ಮಡ್ಡಿ ನೈವೇದ್ಯ ಇಟ್ಟಿದ್ರು. ಅವರು ತಟ್ಟೆಯನ್ನು ತಲೆ ಮೇಲೆ ಇಟ್ಕೊಂಡಾಗ ಸಾಕ್ಷಾತ್ ಹಯಗ್ರೀವನೇ ಬಿಳಿ ಕುದುರೆಯ ರೂಪದಲ್ಲಿ ಬಂದು ಅವರ ಹೆಗಲ ಮೇಲೆ ಕಾಲಿಟ್ಟು ಆ ಪ್ರಸಾದ ತಿನ್ನುತ್ತಿದ್ದನಂತೆ. ಇಂದಿಗೂ ಹಯಗ್ರೀವನನ್ನು ವಿದ್ಯಾದೇವತೆ ಎಂದು ಪೂಜಿಸ್ತಾರೆ. ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ ಬರಬೇಕು ಅಂದ್ರೆ ಅಥವಾ ಜ್ಞಾನ ಹೆಚ್ಚಾಗಬೇಕು ಅಂದ್ರೆ ಈ ದೇವರಿಗೆ ಏಲಕ್ಕಿ ಮಾಲೆ ಹಾಕ್ತಾರೆ. ನಿಮಗೆ ವಿದ್ಯೆ ಮತ್ತು ಬುದ್ಧಿ ಬೇಕಿದ್ರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ನಲ್ಲಿ ಓಂ ಹಯಗ್ರೀವಾಯ ನಮಃ ಅಂತ ಬರೆಯಿರಿ.